ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿ 5 ದಿನ ಕಳೆದರೂ ಕೂಡ ದಿಗಂತ್ ಪತ್ತೆಯಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದಂತ ದಿಗಂತ್ ನಾಪತ್ತೆ ಆಗಿರೋದು ಮಂಗಳೂರು ಹೊರವಲಯದ ಪರಂಗಿಪೇಟೆಯಿಂದ ನಾಪತ್ತೆಯಾಗಿತ್ತು. ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಖಂಡಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಪರಂಗಿಪೇಟೆ ಸ್ವಯಂ ಪ್ರೇರಿತ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಈಗ ಪ್ರಕರಣ ದಾಖಲಾಗಿದೆ. ದಿಗಂತ್ ಕಳೆದೋಗಿ ಇಷ್ಟು ದಿನ ಆದ್ರೂ ಕೂಡ ನಾಪತ್ತೆ ಆಗಿದ್ರು ಕೂಡ ಪೊಲೀಸರು ಸರಿಯಾದಂತ ಕ್ರಮ ತೆಗೆದುಕೊಳ್ತಾ ಇಲ್ಲ. ಫೆಬ್ರವರಿ 25ನೇ ತಾರೀಕು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು, ದೇವಸ್ಥಾನಕ್ಕೂ ಹೋಗಿಲ್ಲ, ಕಾಲೇಜ್ಗೂ ಹೋಗಿಲ್ಲ, ಮನೆಗೂ ವಾಪಸ್ ಆಗಿಲ್ಲ. ಹಾಗಾದ್ರೆ ಎಲ್ಲಿ ಹೋದ ದಿಗಂತ್? ಹುಡುಕಾಟ ನಡೀತಾ ಇದೆಯಾ ನಿಜಕ್ಕೂ? ಒಂದ್ ಕಡೆ ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಆತನ ಚಪ್ಪಲಿ ಹಾಗೂ ಮೊಬೈಲ್ ಪತ್ತೆಯಾಗಿದೆ. ಈಗಾಗಲೇ ಅನ್ಯಮತೀಯರು ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಬಟ್ ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ದಿಗಂತ್ ಎಲ್ಲಿ ಹೋದ? ಯಾಕೆ ಯಾವುದೇ ಸುಳಿವುಗಳು ಸಿಗ್ತಾ ಇಲ್ಲ? ಪೊಲೀಸರು ತನಿಖೆ ಮಾಡ್ತಿಲ್ವಾ? ಹೀಗಾಗಿ ಪೊಲೀಸರ ವಿರುದ್ಧನೇ ಈಗ ಪ್ರತಿಭಟನೆ ಮಾಡಿರೋದು. ಸ್ಥಳೀಯರು, ಕುಟುಂಬಸ್ಥರು ಸೇರಿದಂತೆ ಪೊಲೀಸರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಾ, ವಿ ವಾಂಟ್ ಜಸ್ಟಿಸ್ ಅಂತೇಳಿ ಬೋರ್ಡ್ಗಳನ್ನ ಹಿಡಿದು ಪ್ರತಿಭಟಿಸಿದ್ದಾರೆ. ನಾವು ಮೊನ್ನೆ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ರಾತ್ರಿ ಹನುಮಾನ್ ಚಾಲೀಸು ಓದಿದ್ದಂತ ಒಬ್ಬ ಹುಡುಗ, ನಾನು ಎದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದವ ಮತ್ತೆ ಪುನಃ ಮನೆಗೆ ಬರುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಪರಂಗಿಪೇಟೆಯಲ್ಲಿ ಬದುಕುವ ಪರಿಸ್ಥಿತಿ ಆಗಿದೆ. ಯಾಕಾಯ್ತು ಇದು? ಪೊಲೀಸರಿಗೆ ನಾವು ಏನು ಹೇಳ್ತೇವೆ, ಒಂದು 24 ಗಂಟೆಯಲ್ಲಿ ಅದೊಂದು ಗೋಲ್ಡನ್ ಅವರ್ಸ್ ಅಂತ ಇರ್ತದೆ ಕರ್ನಾಟಕದ. ನೀವೆಲ್ಲ ನಾವು ಮೊನ್ನೆ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ರಾತ್ರಿ ಹನುಮಾನ್ ಚಾಲೀಸು ಓದಿದ್ದಂತ ಒಬ್ಬ ಹುಡುಗ, ನಾನು ಎದ್ದು ದೇವಸ್ಥಾನಕ್ಕೆ ಓಲೈಕೆ ಮಾಡುವುದಕ್ಕೆ ಒಂದು ಮಿತಿ ಇದೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವುದರಿಂದ ಆ ಸಮುದಾಯದವರು ನಮ್ಮ ಜೊತೆ ಇರ್ತಾರೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವುದಕ್ಕೆ ಒಂದು ಮಿತಿ ಇದೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವುದರಿಂದ ಆ ಸಮುದಾಯದವರು ನಮ್ಮ ಜೊತೆ ಇರ್ತಾರೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವುದಕ್ಕೆ ಒಂದು ಮಿತಿ ಇದೆ. ಒಂದು ಸಮುದಾಯವನ್ನ ಓಲೈಕೆ ಸರ್ಕಾರದ ಗೃಹ ಸಚಿವರನ್ನ ಕೇಳಿದಾಗ, ಯಾವುದೇ ಘಟನೆಗಳು ನಡೆದಾಗ ಅವರು ಹೇಳುವಂತಹದ್ದು ಅದೊಂದು ಅನಾರೀಕ್ಷಿತ ಘಟನೆ, ಅದು ಒಂದು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಈ ರೀತಿಯಾದ ಒಂದು ಉಡಾಪೆಯ ಉತ್ತರವನ್ನು ನೀಡತಕ್ಕಂತ ಗೃಹ ಸಚಿವರು ಒಂದು ಕಡೆ ಆದ್ರೆ, ಒಂದು ರೀತಿಯಾದ ತುಘಲಕ್ ಸರ್ಕಾರವನ್ನು ನಡೆಯತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಆದ್ರೆ, ಯಾವುದೇ ರೀತಿಯಾದ ಘಟನೆಗಳು ನಡೆದಾಗ ಅದರ ಸರಿಯಾದ ಒಂದು ಪತ್ತೆಗೆ ಒಂದು ಇಚ್ಛಾಶಕ್ತಿಯನ್ನು ತೋರಿಸದ ಇರತಕ್ಕಂತ ನಮ್ಮ ಪೊಲೀಸ್ ಇಲಾಖೆ ಒಂದು ತರ ಆಗಿದೆ. ಈ ರೀತಿಯಾದ ಪರಿಸ್ಥಿತಿ ಯಾವತ್ತೂ ಆಗಿಲ್ಲ. ಇವತ್ತು ನಮ್ಮ ಸರ್ಕಾರದ ಗೃಹ ಸಚಿವರನ್ನ ಕೇಳಿದಾಗ, ಯಾವುದೇ ಘಟನೆಗಳು ನಡೆದಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ದಿಗಂತ್ ನಾಪತ್ತೆಯಾಗಿ 5 ದಿನಗಳಾಯಿತು. ಹಾಗಿದ್ರೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಪೊಲೀಸರು ನಿಜಕ್ಕೂ ತನಿಖೆ ಮಾಡ್ತಿದ್ದಾರಾ ಅಥವಾ ಇವರೆಲ್ಲ ಆರೋಪ ಮಾಡ್ತಾ ಇರೋ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಿದ್ದಾರಾ? ಏನ್ ಕತೆ ಅಂತ? ನಿಜಕ್ಕೂ ಕೂಡ ಸೌಖ್ಯ, ಈ ಒಂದು ಪ್ರಕರಣ ಏನಿದೆ, ದಿಗಂತ್ ನಾಪತ್ತೆ ಪ್ರಕರಣ ಕೇವಲ ನಾಪತ್ತೆ ಪ್ರಕರಣ ಮಾತ್ರ ಅಲ್ಲ, ಬಗೆದಷ್ಟು ಸಾಕಷ್ಟು ಇದೆ ವಿಚಾರವಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆಯಿಂದ ಡ್ರಗ್ ಮಾಫಿಯಾ ಅಂತ ಹೇಳಲಾಗ್ತಾ ಇದೆ, ಮತ್ತು ಒಂದು ಜಿಹಾದ್ ಅನ್ನುವಂತಹ ರೀತಿಯನ್ನ ಕೂಡ ಆರೋಪವನ್ನ ಕೂಡ ಹಿಂದೂ ಸಂಘಟನೆಗಳು ಸದ್ಯ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಆ ಬಾಲಕ ಕಳೆದು ಹೋಗಿ ಸುಮಾರು 5 ದಿನ ಆದ್ರೂ ಕೂಡ ಈವರೆಗೂ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಕೇವಲ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಆತನ ಒಂದು ಚಪ್ಪಲಿ ಮಾತ್ರ ಸಿಕ್ಕಿರುವಂತದ್ದು. ಹಾಗಾಗಿ ಹಿಂದೂ ಸಂಘಟನೆಗಳು ಕೂಡ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಇವರ ಅನುಮಾನಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ, ಮತ್ತು ಈ ತರ ಆಗಿದೆ ಅನ್ನುವಂತ ರೀತಿಯಲ್ಲೂ ಕೂಡ ಪೊಲೀಸ್ ಆತ ಎಲ್ಲಿದ್ದಾನೆ, ಏನಾಗಿದ್ದಾನೆ ಕುರಿತು ಯಾವುದೇ ತನಿಖೆಯನ್ನು ಕೂಡ ಬಹಳ ಒಂದು ಉತ್ಸಾಹದಿಂದ ಪೊಲೀಸರು ಮಾಡ್ತಾ ಇಲ್ಲ ಅನ್ನುವಂತ ಕಾರಣದಿಂದಾಗಿ ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಾಪತ್ತೆಯಾಗಿ 5 ದಿನವಾದ್ರೂ ಕೂಡ ಆತ ಸಿಕ್ಕಿಲ್ಲ. ಈ ಕಾರಣ ಇವತ್ತು ಪರಂಗಿಪೇಟೆ ಬಂದ್ ಕರೆಗೆ ಕೊಟ್ಟಿರುವಂತದ್ದು. ಆದ್ರೆ ಪರಂಗಿಪೇಟೆ ಬಂದ್ ಕರೆ ಕೊಟ್ಟರು ಕೂಡ ಪೊಲೀಸರು ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ಪೊಲೀಸರು ಮತ್ತು ಹಿಂದೂ ಸಂಘಟನೆಗಳ ನಡುವೆ ಒಂದು ರೀತಿಯ ಜಿದ್ದಾಜಿದ್ದಿ ಜಟಾಪಟಿಗಳು ನಡೀತಾ ಇರುವಂತದ್ದು. ಪರ್ಮಿಷನ್ ಇಲ್ಲದೆ ಕೂಡ ಈಗ ಪ್ರತಿಭಟನೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಸ್ಥಳಕ್ಕಾಗಮಿಸಿ ಬಾಲಕನನ್ನ ಪತ್ತೆ ಹಚ್ಚಬೇಕು ಅನ್ನುವಂತಹ ಆಗ್ರಹದ ಜೊತೆಗೆ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಸೌಖ್ಯ, ಆದಿತ್ಯ, ಈಗ ಇಲ್ಲಿವರೆಗೂ ಮಾತನಾಡಿದಂತ ಸಂದರ್ಭದಲ್ಲಿ ಇವರ ಪೋಷಕರ ಬಗ್ಗೆ ನಮ್ಗೆ ಯಾವ್ದೇ ರಿಯಾಕ್ಷನ್ ಸಿಕ್ಕಿಲ್ಲ. ಏನ್ ಹೇಳ್ತಾರೆ ಪೋಷಕರು? ಆ ಹುಡುಗನ ವರ್ತನೆ ಹೇಗಿತ್ತು, ಹೇಗಿದ್ದ ಮನೇಲೆಲ್ಲ ಅಂತ?
ಸೌಖ್ಯ, ಒಂದ್ ವಿಚಾರ ಇಲ್ಲಿ ಏನು ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂತ ಈ ಒಂದು ಬಂದ್ ನಲ್ಲಿ ಇವತ್ತು ಅನ್ಯಮತೀಯರು ಕೂಡ ಬಂದು ಸೇರುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ವ್ಯಾಪಕವಾಗಿ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಇದೆ. ಈ ಡ್ರಗ್ ಮಾಫಿಯಾ ಅನೇಕ ವಿದ್ಯಾರ್ಥಿಗಳನ್ನ ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂತಹ ಆರೋಪ ಪೋಷಕರದ್ದು. ಹಾಗಾಗಿ ಪೊಲೀಸರು ಆದಷ್ಟು ಬೇಗ ಈ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ, ಡ್ರಗ್ ಮಾಫಿಯಾ ಅನ್ನುವಂತಹ ಏನು ಅನುಮಾನ ಕೇಳಿ ಬರ್ತಾ ಇದೆ, ಇದಕ್ಕೊಂದು ಪ್ರಶ್ನೆಯನ್ನ ಕೊಡಬೇಕು. ಮತ್ತು ನಾಪತ್ತೆಯಾದಂತಹ ದಿನದಲ್ಲಿ ಅವತ್ತು ಒಂದು ಕ್ವಾಲಿಸ್ ಕಾರ್ ಕೂಡ ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಇದ್ರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿ ಅಲ್ಲಿ ಡ್ರಗ್ ಮಾಫಿಯಾ ಬಹಳ ಗಟ್ಟಿಯಾಗಿ ಬೇರೂರಿದ್ರೆ ಇದರ ಹಿಂದೆ ಇರುವಂತವರನ್ನ ಹೆಡೆಮೂಡಿ ಕಟ್ಟಬೇಕು ಅನ್ನುವಂತ ಆಗ್ರಹ ಪೋಷಕರು, ಕೇವಲ ಆತನ ಪೋಷಕರು ಮಾತ್ರ ಅಲ್ಲ, ಧರ್ಮ ಜಾತಿಯನ್ನ ಮೀರಿ ಎಲ್ಲ ಭೇದ ಭಾವಗಳನ್ನ ಮೀರಿ ಅನೇಕ ಪೋಷಕರಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಒಟ್ಟಿಗೆ ಒಂದು ಇಚ್ಛಾಶಕ್ತಿಯನ್ನು ತೋರಿಸತಕ್ಕಂತ ನಮ್ಮ ಪೊಲೀಸ್ ಇಲಾಖೆ ಒಂದು ತರ ಈ ರೀತಿಯಾದ ಪರಿಸ್ಥಿತಿ ಯಾವತ್ತೂ ಆಗಿಲ್ಲ.